ಸುಮಾರು ರಾತ್ರಿ 1 ಗಂಟೆನೋ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಬೇಡಿ. ಮನೆಗೆ ಬಂದು ಆಲ್ಟ್ ಆಗಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಕರೆದಿದ್ದಾರೆ. ರಾತ್ರಿ ಬಂದು ಇಷ್ಟೊತ್ತಾಗ ಮಲಗಿದೆ, ನಿದ್ದೆ ಸಿಕ್ಕಾಬಿಟ್ಟೆ. ಮನೆಗೆ ಬಂದಾಗಲೇ ಅಲ್ವಾ ಗುರು ನೆಮ್ಮದಿ. ನಿಮಗೂ ಆ ಥರ ಆಗಿರುತ್ತೆ. ಕಡೆ ಇದ್ದರೆ ನೆಮ್ಮದಿ ಇರೋಲ್ಲ ಗುರು. ನೆಮ್ಮದಿ ಇರೋಲ್ಲ ಅಂದರೆ ಟೆನ್ಷನ್ ಇರುತ್ತೆ. ಟಾರ್ಪಲ್ ಕಟ್ಟಿರ್ತೀವಿ, ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಅನ್ನೋದು ಈ ಟೆನ್ಷನು. ನಿದ್ದೆ ಬರೋಲ್ಲ, ಸ್ಪಾಟ್ಗೆ ಹೋಗೋಲ್ಲ ಅನ್ನೋದು ಇರುತ್ತೆ. ಬನ್ನಿ, ನನ್ನ ಫ್ರೆಂಡ್ ಬೇರೆ ಫೋನ್ ಮಾಡಿದ್ರೆ ಬಾರಪ್ಪ ನೋಡೋಣ ಅಂತ. ಗಾಡಿ ತಗೊಂಡವ್ರೆ, ಬುಲೋರನ 2.0ನ ತಗೊಂಡಿದ್ದಾರೆ. ಬಾಳೆ ಎಲ್ಲ ಕಟ್ಸೋರೆ. ಬನ್ನಿ ಯಾವ ಥರ ಐತೆ ನೋಡೋಣ, ನಿಮಗೂ ತೋರಿಸ್ತೀನಿ. ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಬನ್ನಿ ಹೋಗೋಣ. ರೆಸ್ಟ್ ತಗೊಂಡಿದ್ದು ಗುರು, ಪಾಪ ಸಿಕ್ಕಾಬಿಟ್ಟೆ ಓಡುತ್ತೆ ಗುರು ದಾರಿಲಿ. ಅದಕ್ಕೂ ರೆಸ್ಟ್ ಬಿಡೋಣ. ಬನ್ನಿ ಹೋಗೋಣ. ಹೋಗಿ ನನ್ನ ಫ್ರೆಂಡ್ನ ಮಾತಾಡ್ಸ್ಕೊಂಡು ಅವ್ರು ಯಾವ ಥರ ಮಾಡ್ಸೋರು ಬಾಡಿನ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡಿ, ಇಲ್ಲೇ ಇರೋದು ಅವ್ರ ಅಂಗಡಿ ಮುಂದೆನೇ ತೋರಿಸ್ತೀನಿ. ಕಾಣಿಸ್ತಲ್ಲ ನನ್ನ ಮಗ, ಕರ್ರಾಗಿದ್ದೀನಲ್ಲ ಗುರು, ಅದಕ್ಕೆ ಕಾಣಿಸಲ್ಲ. ಮುಂದೆ ನಿಂತೈತಲ್ಲ ಅದೇ ಗಾಡಿ. ಮಕ್ಳಿಬ್ರು ಅವ್ರ ಗಾಡಿ, ನನ್ನ ಗಾಡಿ ನೋಡ್ತಾರೆ ಸೀಟ್ ಹೆಂಗೆ ಮಾಡ್ಸಿದೆ ನೀನು ಅಂತ. ಅವ್ರ ಗಾಡಿ ಎಲ್ಲ ಐತೆ, ತೋರಿಸ್ತೀನಿ ನಾನು ನಿಮ್ಗೆ. ನೋಡೋಣ ಹೆಂಗೆ ಆಗ್ತಾರೆ ನೋಡಪ್ಪ. ಗಾಡಿ ತೋರ್ಸೋಕೆ ಕರ್ಕೊಂಡು ಹೋಗ್ತಾರ. ಇವರು 2.0 ತಗೊಂಡವ್ರೆ. ಬಂದು ನೋಡೋಣ ಗಾಡಿನ. ಸದ್ಯ ರೈಟ್ ರೌಂಡ್ ಹೆಂಗೆ ಮಾಡ್ತಾರೆ ಬಾಡಿನ ಎಲ್ಲ. ಬಿಡುಗರು ನಾನು ನಿನ್ನಂಗೆ ನಿನ್ನ ಹೋಗ್ತಾ ಇದ್ದೆ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲೇ 2.0 ಹೆಂಗೈತೆ ಸುಮ್ಮನೆ ಗಾಡಿ ಎಲ್ಲ ಚೆನ್ನಾಗಿದೆಯಾ? ಹಾಂ ಮಾತಾಡ್ರಿ, ಬಾಯ್ ಬಿಟ್ರಿ. ಹೆಂಗೆ 2.0? ಹಾಂ ನಾವು ಹೇಳ್ದಂಗೆ ಐತಾ? ಬಾಡಿ ಲೈನ್ ಸಕ್ಕದಾಗಿ ಕಟ್ಸಾರ ಕಣ್ರಿ. ಜಿನ್ನೇನು ಕಟ್ಸಾರ. ಟನ್ನೇಜು 2 ಟನ್ 200 kg ಐತಾ? ಎಷ್ಟೈತೆ ಇವಾಗ? 260 kg. ಸೇಮ್ ಐತೆ ನನ್ನ ಗಾಡಿ ನಿಮ್ಮ ಗಾಡಿ. ನನ್ನ ಗಾಡಿ ಹಾಫ್ ಬಾಡಿ ಎಲ್ಲ ಎಷ್ಟೈತೆ. ಇದು ಸೀಟೆಲ್ಲ ಹಾಕ್ಸಾರೆ, ಚೆನ್ನಾಗಿ ಮಾಡ್ಸೋರು ಗುರು. ನೋಡಿ ಹಿಂದೆಗಡೆ ಸಿಕ್ಕಾಬಿಡೆ ದೊಡ್ಡದಾಕ್ಸ್ಬಿಟ್ಟಾರೆ. ನಾವು ಊರು ತುಂಬ ಹಾಕಿದ್ದೀವಿ. ಇವರು ಬಾಡಿ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ ಗುರು. ಒಳಗೆಲ್ಲ ನೋಡೋಣ. 2.0 ಸಕ್ಕದಾಗಿ ಮಾಡೋರು ಗುರು ಗಾಡಿನ. ಜಿನ್ನೇನ ಇವಾಗ ಹಾಕಿ ತೋರಿಸ್ತಾರೆ ನೋಡಿ, ಲೈಟ ಹಂಗಿಟ ಎಲ್ಲ. ಓಯ್ ಸುಮ್ಮನೆ ಗುರು, ನಾನು ಆಮೇಲೆ ಏನಿಲ್ಲ ನಿನ್ನ ಲೆವೆಲಿಗೆ ಬಂದು ಕಚ್ಬಿಡ್ತೀನಿ ನಾನು. ನೋಡಿ ಮಾಡ್ತಾರೆ ಚೆನ್ನಾಗೇನೆ. 2.0 ಗಾಡಿ. ಹಾಂ ನಾನು ಸೌಂಡ್ ಬರ್ತಾ ಟರ್ರ ಅಂತ. ಬಾಡಿ ಹಂಗಲ್ಲ. ಒಳಗೆಲ್ಲ ಏನು ಮಾಡ್ತಿದ್ದಪ್ಪ? ಸಿಂಪಲ್ ಆಗಿ ಐತೆ. ಎಷ್ಟು ತಿಂಗಳ ಗಾಡಿನಪ್ಪ? ಡೀಸೆಲ್ ಡೀಸೆಲ್ ಹಾಕ್ರ ಗಾಡಿ. ಚೆನ್ನಾಗಿತ್ತು ಗುರು ಗಾಡಿ ಮಾತ್ರ. ಎಷ್ಟು ಹೊಡೈತಪ್ಪ ಗಾಡಿ? 6,000 ಚಿಲ್ಲರೆ ಆಲ್ರೆಡಿ ಓಡಿಸೋರು 1 ತಿಂಗಳಂತೆ. ಏನು ಗುರು ದಿಸಿಗೆ 200 ಹೊಡೆದ್ಬಿಟ್ಟಾರೆ. ಚೆನ್ನಾಗೈತೆ ಗಾಡಿ ಎಲ್ಲ. ಬಾಡಿ ಸೂಪರ್ ಆಗೈತೆ, ಗಾಡಿನೂ ಸೂಪರ್ ಆಗೈತೆ. ಆದರೆ ಬಾಡಿ ವೀಕ್ ಆಗೈತೆ. ಇದು ಈ ಬಾಡಿಗೆ ವಯಸ್ಸಾಗ್ಬಿಡೈತೆ ಅಷ್ಟೇ ಗುರು. ದಾಡಿ ಮಾತ್ರ ಬೆಳಗಾಗೈತೆ. ಒಡೆದ್ರಲ್ಲ ಜಿನ್ನೇನು ಯಜಮಾನ್ರು. ನೋಡಿ ಹೆಂಗೆ ಹಾಕೈತೆ ಲೈಟೆಲ್ಲ. ಸಕ್ಕದಾಗಿ ಮಾಡೋರು ಗುರು ಗಾಡಿನ. ಗುರು ಲೈಟ್ ಹಾಕ್ಸೋರೆ 2 ಚೆನ್ನಾಗಿ ಮಾಡ್ಸೋರೆ. ಈ ಥರ ಬ್ಲೂ ಕಲರ್ ಅದ್ರೂ ಚೆನ್ನಾಗಿದೆ. ಒಂದರಲ್ಲೇ 2-3 ಕಲರ್ ಐತೆ ಗುರು ಇದರಲ್ಲಿ. ವೈಟು, ರೆಡ್ಡು, ಎಲ್ಲೋ ಐತೆ ನೋಡಿ. ಸಕ್ಕದಾಗಿ ಮಾಡಿದ್ಯಪ್ಪ. ಹಿಂದೆ ನೋಡೋಣ ಬನ್ನಿ. ಹಿಂದೆ ಏನೋ ಮಾಡ್ಸೋ ಸೈಡ್ ಬಾಡಿ. ಇದು ಈ ಜಾತ್ರೆ ನಮ್ಗೆ ಇಷ್ಟ ಇಲ್ಲ ಗುರು. ಈ ಜಾತ್ರೆ ಮಾತ್ರ ನಮ್ಮ ಕೈಲಿ ಆಗಲ್ಲ ಗುರು ನೋಡೋಕ್ಕೆ. ಇದು ಇಷ್ಟ ಇಲ್ಲ. ಇದೆಲ್ಲ ಚೆನ್ನಾಗೈತೆ. ಹೆಸ್ರು ಇರೋದು ಸ್ಟಾಪು ಏಕ್ ಸ್ಟಾಪು ಒಂದು ರನ್ನಿಂಗ್ ಹಾಕೋದಲ್ವನೇ. ಚೆನ್ನಾಗೈತೆ ನೋಡಪ್ಪ. ಇದು ಸ್ಟಾಪ್ ಹಾಕೋರೆ. ಇದು ಗುಡ್ಡು. ಅದು ಬ್ಲೂ ಕಲರ್, ಅದು ಚೆನ್ನಾಗಿದೆ. ಇದು ನೋಡಿ ಇಂಡಿಕೇಟ್ರು, ಅದು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡ್ಸೋರು ಗುರು ಗಾಡಿನ. ಯಾಕಂದ್ರೆ ಹೊಸದಲ್ವಾ, ಹೋಗ್ತಾ ಹೋಗ್ತಾ ಚಡ್ಡಿ ಹರಿದೋದಾಗ ಗೊತ್ತಾಗುತ್ತೆ. ಇವಾಗ ಏನು ಹರಿದೋಗಿಲ್ಲ. ಯಾಕಂದರೆ ಚಾರ್ಜಿ ತಂದಾಗ ನಾವು ಹಂಗೇನೆ ಜೋಶಲ್ಲಿ ಇದ್ದಿದ್ದವಾಗೆಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಟೈರ್ಸ್ ಆಗೋದು, ಆಮೇಲೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗೋದು, FC ಲ್ಯಾಬ್ಸ್ ಆಗೋದು, ಇದೆಲ್ಲ ಬಂದಾಗ ಕಮ್ಜೋರಿ ಆಗಿಬಿಡುತ್ತೆ. ಇವಾಗ ಹೊಸ್ತಲ್ವಾ ಗುರು, ಅದಕ್ಕೆ ಸಾಲ ಮಾಡಿಬಿಟ್ಟು ಚೆನ್ನಾಗಿ ಮಾಡೋರೆ ಗಾಡಿನ. ಇವಾಗ ಏನೋ ಕಾಣಿಸ್ತಾಯಿಲ್ಲ. ಜಿನ್ನೇನಾಗೈತೆ ಗುರು. ಇನ್ನೇನಪ್ಪ ಇನ್ನೇನಿಲ್ಲ, ಲೈನಿಗೆ ಹೋಗ್ತಾ ಇರೋದನ್ನೇ. LED ನೀವೇ ಹಾಕ್ಸಿದ್ದಾ? ಗಾಡಿ ಕಂಪ್ನಿ ಹಾಕ್ತಿದ್ದಾ? LED ಚೆನ್ನಾಗಿದೆ ಗುರು. ಕಂಪ್ನಿದಲ್ವಾ ನೋಡಿ ಗುರು. LED ಜಿನ್ನೇನು ಆಂಪಫರು ಎಲ್ಲ ಹಾಕೋರೆ ಗುರು. ಹಾಕ್ತಾರೆ ಇವಾಗ ಹೊಸ ಗಾಡಿ ಅಂತ ಹಾಕೋರೆ. ಆಮೇಲೆ ಗೊತ್ತಾಗುತ್ತೆ ಯಾವ್ದು ಹಾಕ್ಸೋದು ಯಾವ್ದು ಬಿಡೋದು. ದಲಾರಿ ಹೆಂಗೆ ಅಂದರೆ ಟೈರ್ ಬಾ ಕಾಮೆ ಅಂತಾರೆ. ಹಂಗೆ ಹೇಳೋದು. ಯಾಕಂದರೆ ಜೋಶಲ್ಲಿ ಹೋಗೋದು. ಇರಲಿ ಗುರು, ಎಲ್ಲೇ ಇರಲಿ ಚೆನ್ನಾಗಿರಲಿ. ಯಾಕಂದರೆ ಎಲ್ಲ ಕಷ್ಟಪಟ್ಟವರು ಜೊತೆಲಿದ್ದವ್ರು ನಾವೆಲ್ಲ. ಅದು ನನಗೂ ಇಷ್ಟ ಆಯಿತು ಗಾಡಿನ. ಅವರೆಲ್ಲ ಸೀಟ್ ಹಾಕ್ಸೋರಂತೆ. ನೋಡೋಣ ರೀ ಒಳಗೆಲ್ಲ ಯಾವ ಥರ ಮಾಡ್ಸೋರೆ ಅಂತ.
ಡೋರ್ ಎಲ್ಲ ಇವರು ಈ ಥರ ಮಾಡಿಸಿದಾರೆ, ಆಲ್ಟ್ರೆಲ್ಲ ಚೆನ್ನಾಗಿ ಮಾಡಿಸಿದಾರೆ, ಚೆನ್ನಾಗಿ ಕಾಣಿಸ್ತೈತೆ. ಬಾಡಿಲೇನು ಸೂಪರಾಗಿ ಕಟ್ಟಾರ ಗುರು. ಆತ ಪುಣ್ಯ ಇವ್ರಿಗೆ ಕಟ್ಕೊಟ್ಟಿರೋದು ಸಕ್ಕತ್ತಾಗೈತೆ ನೋಡಿ. ನಾನು ಹಿಂಗಿದ್ದ ಇದ್ರೆ ಇಂಡಿಕೇಟರ್ ಕಾಣಲ್ಲ, ಇಂಡಿಕೇಟರ್ ಕಾಣಲ್ಲ ನೋಡಿ. ಡೋರ್ ಇಕ್ಕಿದ್ರೆ ಮೇಲೆ ಇದ್ರೆ ಡೋರು ಅದ್ರ ಮೇಲೆ ಇದ್ರೆ ಇಂಡಿಕೇಟರ್ ಕಾಣಲ್ಲ. ಇವಾಗ ಯಜಮಾನ್ರು ಇಂಡಿಕೇಟರ್ ಕಾಣಿಸೋ ಥರ ಮಾಡೋದು ನೋಡಿ. ಹಂಗೆ ಮಾಡಿದ್ದೀವಿ. ಡೋರ್ ಬಿಟ್ಕೊಂಡು ಹೋದ್ರೆ ಇಂಡಿಕೇಟರ್ ಕಾಣಿಸ್ತಾ ಇರ್ಬೇಕು ಹಿಂದಗಡೆ. ಅದು ಹೆಲ್ಪ್ ಅಲ್ವಾ? ಸೀಟ್ ಮಾತ್ರ ಸೂಪರ್ ಆಗಕ್ಕೆ ಗುರು. ಇಷ್ಟೆಲ್ಲ ಐತೆ ಗುರು. ಇದಕ್ಕೆ ಎಲ್ಟನ್ 280 kg ಐತೆ. ನನ್ನ ಗಾಡಿ ಹಾಫ್ ಬಾಡಿ ನೋಡಿದ್ರಲ್ಲ, 60 kgನೇ ಇರಲಿ. ನನ್ನ ಗಾಡಿ ನೋಡಿದ್ರಲ್ಲ, ನನ್ನ ಗಾಡಿ ನೋಡಿದ್ರ ನೀವು, ಅದು ಕರೆಕ್ಟಾಗಿ ಎಲ್ಟನ್ 380 kg ಐತೆ ಗುರು. ನನಗೆ ಕಳ್ಳೆಲ್ಲ ಚುರುಕು ಅಂದ್ಬಿಡುತ್ತೆ ಈ ಗಾಡಿ ನೋಡಿದ್ರೆ. ಇದ್ರ ಮೇಲೆ ಜಲಸಿ, ನನಗೆ ಜಲಸಿ ಅಂದರೆ ಯಾಕೆ ಟೆನ್ನೇಜ್ ಬಂದಿಲ್ಲ ಇದು ಅಂತ. ನಂದು ಕಟ್ಟೆ ಕೆಲಸ ಮಾಡಿಸಿದ್ದೀನಿ, ಇವ್ರು ಕಟ್ಟೆ ಕೆಲಸ ಒಂದು ಮಾಡಿಸಿಲ್ಲ ಅಷ್ಟೇ. ಮುಂದೆ ಹಾಕ್ಸ್ಬಿಟ್ಟಲ್ಲ, ಅದನ್ನು ಹಾಕ್ಸ್ತಾರೆ. ತಿರ್ಗಿ ಹಾಕ್ಸಿದ್ಮೇಲೆ ಅಷ್ಟೇ ಐತಾ? ಎಷ್ಟೈತೆ? ಹಾಂ, 80 kg ಜಾಸ್ತಿ ಆಗೈತಾ? ಇದು ಹಳೆ ಗಾಡಿ, ಇದು ಹಳೆದು ಹಳೆ ಗಾಡಿ. ಅದೇ ಗಾಡಿ ಬಾಡಿ ಮೇಲೆ ಇದ್ದಾಗ ಅವಾಗ್ಲೇ ಮಾಡಿರೋದು. ಅದನ್ನೇ ಬಾಡಿ ಕಟ್ಸ್ಮೇಲೆ ಮಾಡಿರೋದು. 1 ಟನ್ 90 kg ಐತಾ? 890 ಎಲ್ಲ ಖಾಲಿ ಗಾಡಿ ತೋರಿಸ್ತೀನಿ ಬಾಡಿ ಬಂದಾಗ ಬಾತ್ ಕರಿ ನಾವು. ಏನೋ ಗುರು ನಮ್ಗೆ ಏನದೇನೋ ಗೊತ್ತಾಗ್ತಲ್ಲ. ನೋಡಿ 1 ಟನ್ 890 kg ಐತೆ ಖಾಲಿ ಗಾಡಿ. ಇದು ಖಾಲಿ ಗಾಡಿ. ಅದು ಯಾವಾಗ ಬಾಡಿ ಮೇಲೆ ಬಾಡಿ ಕಟ್ಟೆ ಹಾಕ್ಸಿರೋ, ಬಾಡಿ ಕಟ್ಸಿ ಕಟ್ಟೆ ಹಾಕ್ಸಿದ್ಮೇಲೆ ಮಾಡ್ಸೋರೆ ನೋಡಿ. ಇದು ಕಾಣಿಸ್ತಲ್ಲ ನೋಡಿ, ಕಾಣಿಸ್ತದೆ. 90 kg 890 kg ಕರೆಕ್ಟಾಗಿ ನೋಡಿ. 2 ಟನ್ 260 kg ಐತೆ ಟೋಟಲ್. ಇವ್ರ ಬಾಡಿಯಲ್ಲಿ ಹಾಕಿರೋದು ವೆಯ್ಟು 370 kg ಐಟಮ್ ಹಾಕೋರೆ. ನನ್ನ ಗಾಡೀಲಿ ಏನೂ ಇಲ್ಲ ಗುರು, ಇವ್ರ ಥರ ಓವರೇ ಇಲ್ಲ ನನ್ನ ಗಾಡೀಲಿ. ಆದರೆ ನನ್ನ ಗಾಡಿ ಅಷ್ಟು ಭಾರ ಕಾಣಿಸ್ತೈತೆ ನನಗೆ. ಎಲ್ಲರೂ ತೂಕ ಹಾಕಿಸ್ದಾಗ ಕಳ್ಳು ಚುರುಕು ಅಂದ್ಬಿಡುತ್ತೆ ಗುರು. ಸಖತ್ ವೆಯ್ಟ್ ಬರ್ತೈತೆ. ಇದು ಏನು ಅನ್ನೋದು ಅರ್ಥ ಆಯ್ತಲ್ಲ. ಇದು ಲೈಟ್ ವೆಯ್ಟ್ ಇರೋದು ಕಷ್ಟ. ನೋಡೋಣ, ನಾವು ಇದೇ ಥರ ಬಾಡಿ ಕಟ್ಸೋಣ. ಮುಂದೊಂದು ದಿವಸದಲ್ಲಿ ಸಾಲ ತೀರೋದಾಗ ಬೇಡಪ್ಪ, ಇರೋ ಬಾಡಿಲ್ಲ ಓಡಿಸೋಣ. ಇವ್ರಿಗಂದ್ರೆ ಫ್ಯಾಕ್ಟ್ರಿಲಿ ಬೇಜಾನ್ ಬರ್ತೈತೆ, ನಮ್ಗೇನು ಬರ್ತಾ ಇಲ್ಲ. ಏನು ಮಾಡೋಣ? ಇವರೆಲ್ಲ ತಲೆ ಎಡೆ, ಸೀಟ್ ಎಡೆ, ಇಲ್ಲಿ ಗಾಡಿ ಎಡೆ ಎಲ್ಲ ಇಕ್ಕವ್ರೆ. ನಾನು ಎಲ್ಲಿ ಇಕ್ಕಿದ್ನೋ ಎಲ್ಲ ಕಿತ್ಕೊಂಡ್ಬಿಟ್ಟೋಗ್ಬಿಡೋರು ನನ್ನ ಹತ್ರ. ಅದಕ್ಕೆ ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ನಿಮ್ಗೆ ಈ ಗಾಡಿ ನೋಡಿ ಏನು ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಸಂಚಾರಿ ಚಾಲಕ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮಾಡ್ತಿರಲ್ವ ನೀವು? ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಮಾಡಿ. ಬೆಳಕಲ್ಲಿ ಕಾಣಿಸೋದೆಲ್ಲ ಗುರು ನಾನು. ಸ್ವಲ್ಪ ಪೈಂಟ್ ಹೊಡ್ಕೋಬೇಕು ಕ್ಲೀನಾಗೆ.